ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತಾಂತರಗೊಂಡವರಿಗೆ SC/ST ಕಾಯ್ದೆ ಅನ್ವಯಿಸಲ್ಲ. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ. ಮತಾಂತರಗೊಂಡರೆ ಪರಿಶಿಷ್ಟ ಜಾತಿ ಸ್ಥಾನಮಾನ ರದ್ದಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿರೋದು. ಆಂಧ್ರ ಪ್ರದೇಶದ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು ಕಳೆದ ವರ್ಷ. ಆ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. PK ಮಿಶ್ರಾ ಮತ್ತು NV ಅಂಜಾರಿಯಾರ್ ಅವರಿದ್ದಂತಹ ಪೀಠ ಇದು. ಇದೀಗ ಆಂಧ್ರ ಪ್ರದೇಶದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರೋದು. PK ಮಿಶ್ರಾ ಮತ್ತು NV ಅಂಜಾರಿಯಾ ಅವರಿದ್ದಂತಹ ಪೀಠ ಇದು. ಆ ಮುಖಾಂತರ ಮತಾಂತರಗೊಂಡವರಿಗೆ SC ಸ್ಥಾನಮಾನ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಕಳೆದ ವರ್ಷ ಆಂಧ್ರ ಪ್ರದೇಶದ ಹೈಕೋರ್ಟ್ಗೆ ಒಂದು ಪ್ರಕರಣ ಬಂದಿತ್ತು. ಆನಂದ್ ಅಂತ ಅವರು ಪಾದ್ರಿಯಾಗಿದ್ದರು. 10 ವರ್ಷಗಳ ಕಾಲ ಪಾದ್ರಿಯಾಗಿದ್ದರು ಅವರು. ಅಕ್ಕಲಾ ರಾಮರೆಡ್ಡಿ ಅಂತೇಳಿ ಅವ್ರದ್ದೊಂದು ಟೀಮು. ಅವರು ಹೈಕೋರ್ಟಿಗೆ ಬಂದು ನಮ್ಮ ವಿರುದ್ಧ ಜಾತಿ ನಿಂದನೆ ಆಗಿದೆ ಅಂಥೇಳಿ 2021ಕ್ಕೆ ಚಂದೋಲು ಪೊಲೀಸರಿಗೆ ಒಂದು ದೂರು ಕೊಡ್ತಾರೆ. ಆ ಪ್ರಕರಣದ ವಿಚಾರಣೆ 2025ರಲ್ಲಿ ಆಂಧ್ರ ಪ್ರದೇಶದ ಹೈಕೋರ್ಟ್ ಮುಂದೆ ಬರುತ್ತೆ. ಆಂಧ್ರ ಪ್ರದೇಶದ ಹೈಕೋರ್ಟ್ ಅವತ್ತು ಏನು ಹೇಳಿತ್ತು ಅಂತ ಹೇಳಿದರೆ 1950ರ ಅಡಿಯಲ್ಲಿ ಸಂವಿಧಾನದ ಆದೇಶ 1950ರ ಅಡಿಯಲ್ಲಿ SC ಸದಸ್ಯರಾಗಿ ಇವರು ಅರ್ಹತೆಯನ್ನು ಪಡೆಯೋದಿಲ್ಲ ಅಂಥೇಳಿ ಅವರ ಅರ್ಜಿದಾರರ ವಕೀಲರು ವಾದವನ್ನು ಮಂಡನೆ ಮಾಡಿದರು. ಅದಾದ ನಂತರ ಹೈಕೋರ್ಟ್ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳೋದ್ರಿಂದ ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾವುದೇ ಜಾತಿ ವ್ಯವಸ್ಥೆ ಇಲ್ಲ, ಕೇವಲ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮಕ್ಕೆ ಮಾತ್ರ ಇರುತ್ತೆ. ಈ ಧರ್ಮಗಳನ್ನು ಹೊರತುಪಡಿಸಿ ಬೇರೆ ಧರ್ಮಗಳಿಗೆ ಮತಾಂತರಗೊಂಡರೆ ಆ ವ್ಯಕ್ತಿ ತನ್ನ ಪರಿಶಿಷ್ಟ ಜಾತಿಯ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತಾನೆ ಅಂತ ಆಂಧ್ರ ಪ್ರದೇಶದ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಅದನ್ನೇ ಇದೀಗ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ.